ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾನ್ಫಿಡೆಂಟ್ ಎನ್ನುವಂಥ ರಿಯಲ್ ಎಸ್ಟೇಟ್ ಉದ್ಯಮದ ದೈತ್ಯ ಕಥೆಯಾಗಿರುವಂಥ ಮತ್ತು ದಂತಕಥೆಯಾಗಿದ್ದಂಥ CJ ರಾಯ್ ಅವರು ಇನ್ಕಮ್ ಟ್ಯಾಕ್ಸ್ ಮಾಡುವಂಥ ಒಂದು ಸಮಯದಲ್ಲಿ, ಅಂದರೆ IT ಅವರು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡುವಂಥ ಸಂದರ್ಭದಲ್ಲಿ ತಲೆಗೆ ಗುಂಡನ್ನು ಹೊಡ್ಕೊಂಡು ಅಥವಾ ಬಾಡಿಗೆ ಗುಂಡನ್ನು ಹೊಡ್ಕೊಂಡು ಸುಸೈಡನ್ನು ಮಾಡ್ಕೊಂಡಿರೋ ವಿಷಯ ನಿನ್ನೆಯಿಂದ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಮತ್ತು ಆ ಸುಸೈಡ್ ಹಿಂದೆ ಏನಾದರೂ ಹನಿ ಟ್ರ್ಯಾಪ್ ಇದ್ದ, ಯಾವುದಾದ್ರೂ ನಟಿಯ ಹನಿ ಟ್ರ್ಯಾಪ್ ವಿಷಯಗಳು ಆ ಕೋಣೆಯಲ್ಲಿ ನಡೆದಿತ್ತ ಮತ್ತು ಆ ಡಾಕ್ಯುಮೆಂಟ್ಸ್ಗಳು ಐಟಿಯ ಕೈಗೆ ಸಿಕ್ಬಿಡುತ್ತೆ ಅನ್ನುವಂಥ ಗೊಂದಲ ಇದೀಗ ಕಾಡ್ತಾ ಇದೆ. ಹಾಗಾದರೆ ನಿಜಕ್ಕೂ CJ ರಾಯ್ ಅವರ ಆತ್ಮಹತ್ಯೆಯ ಹಿಂದಿನ ನಡೆದ ಘಟನೆಗಳೇನು ಮತ್ತು ಅದಕ್ಕೆ ಕಾರಣವಾದಂಥ ಮೂಲವಾದಂಥ ಸಂಗತಿಗಳು ಏನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ನಿನ್ನೆ ಮಧ್ಯಾಹ್ನ 3:15 ಸುಮಾರಿಗೆ CJ ರಾಯ್ ಅವರು IT ಅಧಿಕಾರಿಗಳಿಗೆ ಹೇಳ್ತಾರೆ, ನಾನು ಒಂದು ಸ್ವಲ್ಪ ಕೆಲಸ ಇದೆ, ಆ ಕೋಣೆಗೆ ಹೋಗಿ ಅವ್ನು ಡಾಕ್ಯುಮೆಂಟ್ಸ್ ತರ್ತಾನೆ ಅನ್ನುವಂಥ ಮಾತನ್ನು ಹೇಳಿ ಒಂದು ರೂಮಿಗೆ ಹೋಗ್ತಾರೆ. ಅದಾದ ನಂತರ 10 ನಿಮಿಷ ಬರಲ್ಲ, 10 ನಿಮಿಷ ಬಂದಿಲ್ಲ. ಅದಾದ ಕಾರಣಕ್ಕಾಗಿ ಡೋರನ್ನು ಟ್ಯಾಪ್ ಮಾಡಿ ನೋಡಿದಾಗ ಅಲ್ಲಿ ಅವರ ಹೆಣ ಬಿದ್ದಿರುತ್ತೆ. ಅಂದರೆ ಅವರು ಎದೆಗೆ ಗುಂಡನ್ನು ಹಾರಿಸ್ಕೊಂಡು ಸುಸೈಡನ್ನು ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಅದು ಬೇರೆ ಬೇರೆ ಆ್ಯಂಗಲ್ನ ಪಡ್ಕೊಳುತ್ತೆ, ಬೇರೆ ಬೇರೆ ಸುದ್ದಿ ಹರಿದಾಡುತ್ತೆ ಮತ್ತು ಬೇರೆ ಬೇರೆ ಥರದ ಒಂದು ತನಿಖೆ ಕೂಡ ಸ್ಟಾರ್ಟ್ ಆಗುತ್ತೆ. ಅವ್ರ ತಮ್ಮ ಕೂಡ ಹೇಳ್ತಾರೆ, ಇಲ್ಲ ಇದೊಂದು ದೌರ್ಜನ್ಯ ಮತ್ತು IT ಅಧಿಕಾರಿಗಳು ಅವರನ್ನು ಹಿಂಸೆ ಮಾಡಿದ್ರು, ಹಾಗಾಗಿ IT ರೈಡ್ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತು ಅವರ ತಮ್ಮ ಕೂಡ ಹೇಳ್ತಾ ಇದ್ದಾರೆ, ನನ್ನ ಸಹೋದರ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಆದರೆ ಇನ್ನೂ ಅನೇಕರು ಹೊರಗಡೆ ಬೇರೆ ಬೇರೆ ಕಾರಣ ಹೇಳ್ತಾರೆ. ಈ 2015 ಹಾಗಾಯಿತು, ಅವ್ರಿಗೆ ಸ್ವಲ್ಪ ಹನಿ ಟ್ರ್ಯಾಪ್ ಆಗಿತ್ತು, ಹಾಗಿತ್ತು ಹೀಗಿತ್ತು ಅನ್ನುವಂಥ ಮಾತಿನ ನಡುವೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿಗೆ CJ ರಾಯ್ ಅವರು ಕೊಟ್ಟಂಥ ಒಂದು ಸಂದರ್ಶನ ಇದೆಯಲ್ಲ, ಅದು ಇದೀಗ ನನಗನ್ಸಿದ ಪ್ರಕಾರ ಒಂದು ಹೈಲೈಟ್ ಆಗುವಂಥ ಮತ್ತು ತನಿಖಾಧಿಕಾರಿಗಳಿಗೆ ಒಂದು ಪಾಯಿಂಟ್ ಸಿಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಅವ್ರು ಹೇಳ್ತಾರೆ, ನಾನು ಕೂಡ 5-6 ಟೈಮ್ ಸುಸೈಡ್ ಹತ್ತಿರಕ್ಕೆ ಅಥವಾ ಸಾವಿನ ಹತ್ತಿರಕ್ಕೆ ಹೋಗಿ ಬಂದಿದ್ದೆ. ನಾಳೆ ಎನ್ನುವುದಿಲ್ಲ, ಎಲ್ಲವೂ ಕೂಡ ಇವತ್ತೇ. ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು. ದೇರ್ ಇಸ್ ನೋ ಟುಮಾರೋ ಅಂತ ಹೇಳ್ತಾರೆ. ಮತ್ತು ನಾನು ಕೂಡ 6-7 ಬಾರಿ ಅಥವಾ 5-6 ಬಾರಿ ಸಾವಿನ ಹತ್ತಿರಕ್ಕೆ ಹೋಗಿ ಬಂದಿದ್ದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ನಾವು CJ ರಾಯ್ ಅವರ ಒಂದು ಹಣಕಾಸು, ಅವರ ವ್ಯವಹಾರ ಮತ್ತು ಅವರ ಬಿಸ್ನೆಸ್ ಕಡೆ ನೋಡೋದಾದರೆ, CJ ರಾಯ್ ಅವರು ಕೇರಳದಲ್ಲಿ ಹುಟ್ಟುತ್ತಾರೆ ಮತ್ತು ಅವರು ಕೇರಳದಲ್ಲಿ ಹುಟ್ಟಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಅವರು ಕೆಲವೊಂದು ಕಂಪನಿಯಲ್ಲಿ HP ಅನ್ನುವಂಥ ಕಂಪನಿ ಕೆಲಸ ಮಾಡ್ತಾರೆ. ಅದಾದ ನಂತರ ತಾಯಿಯವರು ಮಾಡ್ತಿದ್ದಂಥ ಕೆಲಸದಿಂದ ಇನ್ಸ್ಪಿರೇಷನ್ ಪಡ್ಕೊಂಡು, ಅಂದರೆ ಸೈಟನ್ನು ಖರೀದಿ ಮಾಡಿ ಮನೆ ಕಟ್ಟಿ ಮಾರುವಂಥ ಒಂದು ಕೆಲಸದಿಂದ ಇನ್ಸ್ಪೈರ್ ಆದಂಥ CJ ರಾಯ್ ಅವರು ಅದಾದಂಥ ತಾವು ಕೂಡ ಬೆಂಗಳೂರಿನ ಹೊರವಲಯದಲ್ಲಿ, ಅಂದರೆ ಬೆಂಗಳೂರು ಒಳಗಡೆ ಬೆಳೆದಿತ್ತು, ಬೆಂಗಳೂರಿನ ಹೊರವಲಯದಲ್ಲಿ ಸಾವಿರಾರು ಎಕರೆ ಖರೀದಿ ಮಾಡಿ ಅದರಿಂದ ದೊಡ್ಡದಾದಂಥ ಕಾನ್ಫಿಡೆಂಟ್ ಗ್ರೂಪನ್ನು ಮಾಡ್ತಾರೆ. 1000 ಜನ ಕೆಲಸ ಕೊಡ್ತಾರೆ ಮತ್ತು ಅವರ ಇಂದಿನ ಆಸ್ತಿಯನ್ನು ನೋಡ್ತಾ ಹೋದರೆ ಸುಮಾರು 8,400 ಕೋಟಿಯಷ್ಟು ಅವರು ಆಸ್ತಿಯನ್ನು ಹೊಂದಿದ್ದಾರೆ. ನೋಡಿ, 8,000 ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಮತ್ತು ಸಾವಿರಾರು ಎಕರೆ ಅವರ ಬಳಿ ಇದೆ. ಅವರಿಗೆ ಹೆಂಡತಿ ಮಕ್ಕಳು, ಒಂದು ಸುಂದರ ಸಂಸಾರ ಇದೆ ಮತ್ತು ಅವರ ಲೈಫ್ ಸ್ಟೈಲೇ ಒಂಥರ ಡೊನಾಲ್ಡ್ ಟ್ರಂಪ್ ಅವರ ಲೈಫ್ ಸ್ಟೈಲ್ ಅಂತಾರಲ್ಲ, ಅಂದರೆ ಅತ್ಯಂತ ಶ್ರೀಮಂತ ಲೈಫ್ ಸ್ಟೈಲ್. ಅವ್ರ ಹತ್ರ ಇರುವ ಕಾರು ಅವರಿಗೆ ಗೊತ್ತಿಲ್ಲ, ಅಂದರೆ ಎಲ್ಲ ಹೈ ಎಂಡ್ ಕಾರ್ಗಳು ಮತ್ತು ರಾಯ್ ಅವ್ರ ಹೆಸರಿಗೆ ತಕ್ಕಂತೆ ರೋಲ್ಸ್ ರಾಯ್ ಕಾರುಗಳು ಅವ್ರ ಮನೆಯಲ್ಲಿ ಸಾಲಾಗಿ ನಿಲ್ತದ್ದನ್ನು ಕೂಡ ನಾವು ಕಾಣ್ಬೋದು. ಇನ್ನು ಅವರ ಸಾವು ಯಾಕಾಯಿತು, ಇನ್ಕಮ್ ಟ್ಯಾಕ್ಸ್ ಯಾಕೆ ರೇಡ್ ಮಾಡ್ತು, ಇನ್ಕಮ್ ಟ್ಯಾಕ್ಸ್ ಯಾರಿಗೆ ರೇಡ್ ಮಾಡುತ್ತೆ ಮತ್ತು ಎಲ್ಲವೂ ಕೂಡ ಒಂದು ಹಂತದ ಕುತೂಹಲ ಉಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಎನ್ನುವುದು ಒಂದು ಡಿಪಾರ್ಟ್ಮೆಂಟ್, ಸ್ವಾಯತ್ತ ಸಂಸ್ಥೆ ಮತ್ತು ಅದು ಮ್ಯಾನ್ಗಳ ಮೇಲೆ ಅಥವಾ ಅವರು ಟ್ಯಾಕ್ಸ್ಗಳ ಸರಿಯಾಗಿ ಪಾವತಿ ಮಾಡದೇ ಇದ್ದಾಗ ಕೆಲವೊಂದು ಸಂಶಯ ಬಂದಾಗ ಅದು ಆ ವ್ಯಕ್ತಿಗಳಿಗೆ ರೇಡನ್ನು ಮಾಡುತ್ತೆ, ಮನೆಗಳ ರೇಡ್ ಮಾಡಿ ET ID ಎಲ್ಲ ರೇಡ್ ಮಾಡಿ ಪ್ರಕರಣ ದಾಖಲಾಗುತ್ತೆ ಮತ್ತು ಅದು ಇಷ್ಟಿಷ್ಟು ನೀವು ಪಾವತಿ ಮಾಡಬೇಕು ಅಥವಾ ಇಷ್ಟಿಷ್ಟನ್ನ ಮುಟ್ಟುಗೋಲು ಹಾಕುತ್ತೆ. ಇದು ಒಂದು ನಮ್ಮ ಸರ್ಕಾರದ ಅಥವಾ ಒಂದು ಭಾಗ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರದ ಅದರಿಂದಲೇ ಬರ್ತಾ ಇರುವಂಥ IT ಇದು ಇಂಥ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಹಣಕಾಸು ಇರುವಂಥ, ಸರಿಯಾಗಿ ಹಣಕಾಸು ವ್ಯವಸ್ಥೆಯನ್ನು ಮೇಂಟೈನ್ ಮಾಡದಿರುವಂಥ ಬಿಸ್ನೆಸ್ ಮ್ಯಾನ್ಗಳು ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ರೇಡ್ ಮಾಡುತ್ತೆ. ರೇಡ್ ಮಾಡಿದ ನಂತರ ಕೆಲವೊಂದು ಸಲ ಹೇಳುತ್ತೆ, ನೀವು ಬಂದು ಇದನ್ನು ಫುಲ್ಫಿಲ್ ಮಾಡಬೇಕು, ಇದಕ್ಕೆ ದಾಖಲಾತಿಗಳನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳುತ್ತೆ. ಅಷ್ಟಕ್ಕೆ ಆ ರೈಡ್ ಮುಕ್ತಾಯವಾಗುತ್ತೆ. CJ ರಾಯ್ ಅವರ ಮನೆಯ ಮೇಲೂ ಕೂಡ ತಿಂಗಳ ಹಿಂದೆ ಒಂದು ಸಲ ರೈಡ್ ಆಗಿತ್ತು. ಅದಾದ ನಂತರ ಅವರಿಗೆ ನೋಟಿಸನ್ನು ಕೊಟ್ಟು, ಅದಾದ ನಂತರ 2ನೇ ಹಂತವಾಗಿ ಅವರಿಗೆ PO ಅಂದರೆ ಪ್ರೊಹಿಬಿಟರಿ ಆರ್ಡರನ್ನು, ಆದೇಶವನ್ನು ಕೊಟ್ಟು 3 ದಿನದಿಂದ ಅವ್ರ ಮೇಲೆ ಒಂದು ರೈಡನ್ನು ಮಾಡ್ತಿತ್ತು. ಯಾಕೆ ಅದು ಆಯಿತು, ಈಗಾಯಿತು, ಯಾಕೆ ಬಂದಿಲ್ಲ, ಯಾಕೆ ಹಣವನ್ನು ಪಾವತಿ ಮಾಡಿಲ್ಲ, ಎಲ್ಲವೊಂದು ಕೂಡ ಸರ್ಚ್ ವಾರಂಟ್ ತರಹದಲ್ಲಿ ಅವರನ್ನು ಎನ್ಕ್ವೈರಿ ಮಾಡ್ತಾ ಇತ್ತು. ಮತ್ತು ಆ ಎನ್ಕ್ವೈರಿ ವಿಷಯವನ್ನು ಕೂಡ CJ ರಾಯ್ ಅವರು ತಮ್ಮನಿಗೆ ಹೇಳಿದ್ರು, ಇಲ್ಲ ನಂಗೆ ಸ್ವಲ್ಪ ಇದಾಗ್ತಿದೆ, IT ಅವರು ಬಂದಿದ್ದಾರೆ, ನೀವು ಬನ್ನಿ ಅನ್ನುವಂಥ ಮಾತು ಹೇಳಿದಾಗ, ನಿನ್ನೆ ಆ ಸುಸೈಡ್ಗೂ ಟೈಮಲ್ಲಿ ಅವರು ಹೊರದೇಶದಿಂದ ಬೆಂಗಳೂರು ಕಡೆ ಮುಖವನ್ನು ಕೂಡ ಮಾಡಿದರು. ಅದಾದ ನಂತರ ಅವರಿಗೆ ವಿಷಯ ತಿಳಿಯುತ್ತೆ ಮತ್ತು ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾರು? ಆ CJ ರಾಯ್ ಅವರ ಸಹೋದರ. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಬ್ಬರು ಹೇಳುವ ಪ್ರಕಾರ IT ಕೆಲವೊಂದು ಶ್ರೀಮಂತ ವ್ಯಕ್ತಿಗಳ ಮೇಲೆ ರೇಡ್ ಮಾಡುತ್ತೆ ಮತ್ತು ತನ್ನ ಪಕ್ಷದಿಂದ ಹೊರಗಿರುವಂಥ ಅಥವಾ ಬೇರೆ ಪಕ್ಷದ ಜೊತೆಗೆ ಆಪ್ತರಾಗಿರುವಂಥವ್ರ ಮೇಲೆ ರೇಡ್ ಮಾಡುತ್ತೆ. ಅದು ಸಿದ್ಧಾರ್ಥ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಅಥವಾ ಈಗಿನ
ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥರಾದಂಥ ಸಿ ಜೆ ರಾಯ್ ಅವರು ಕೂಡ ಕಾಂಗ್ರೆಸ್ಸಿಗೆ ಆಪ್ತರಾಗಿದ್ದರು. ಹಾಗಾಗಿ ಅಂಥ ವ್ಯಕ್ತಿಗಳ ಮೇಲೆ ರೇಡನ್ನು ಮಾಡುತ್ತೆ. ತನ್ನ ವ್ಯಕ್ತಿಗಳು ತನ್ನ ಪಕ್ಷದ ಜೊತೆ ಗುರುತಿಸಿಕೊಂಡ್ರ ಮೇಲೆ ನೇರವಾಗಿ ಪಕ್ಷದ ಫಂಡಿಗೆ ಆಹಾರ ಮಾಡ್ಕೊಳ್ಳುತ್ತೆ ಮತ್ತು ಅವ್ರ ಮೇಲೆ ರೇಡ್ ಮಾಡಲಿಕ್ಕೆ ಹೋಗಲ್ಲ. ವಿರೋಧ ಪಕ್ಷದ ಜೊತೆ ಆಪ್ತರಾಗಿರೋರಿಗೆ ರೇಡ್ ಮಾಡುತ್ತೆ. ಇದು ರೇಡು ಸಾಮಾನ್ಯವಾಗುತ್ತೆ ಮತ್ತು ಅದು ರೆವೆನ್ಯೂ ಬರುತ್ತಲ್ಲ. ಒಂದು ರೇಡ್ ಮಾಡಿದಾಗ ಒಂದು 50 ಕೋಟಿ ಬರುತ್ತೆ, ಮತ್ತೊಂದು ರೇಡ್ ಮಾಡಿದಾಗ ಒಂದು 60 ಕೋಟಿ ಬರುತ್ತೆ. ಅದು ಸರ್ಕಾರಕ್ಕೆ ರೆವೆನ್ಯೂ ಆಗುತ್ತೆ. ಅದರಿಂದ ಯಾವುದೇ IT ಅಧಿಕಾರಿಗಳು ಕಿರುಕುಳ ಕೊಡಲ್ಲ, ಸರಿಯಾಗಿ ಎನ್ಕ್ವೈರಿ ಮಾಡ್ತಾರೆ. ಮತ್ತು ಆ ಎನ್ಕ್ವೈರಿಲಿ 2 ಥರ ಇರುತ್ತೆ. ತಮ್ಮ ಪಕ್ಷದವ್ರ ಜೊತೆ ಗುರುತಿಸ್ಕೊಂಡವ್ರಿಗೆ ಮೇಲೆ ಆ ಕೇಂದ್ರದಲ್ಲಿರೋ ಸರ್ಕಾರ IT ರೇಟ್ ಮಾಡಿಸಲ್ಲ, ಅದು ನೇರವಾಗಿ ಪಾರ್ಟಿಗೆ ಫಂಡ್ ಬರುತ್ತೆ. ಇನ್ನು ಬೇರೆ ಪಕ್ಷದ ಜೊತೆ ಗುರುತಿಸ್ಕೊಂಡವ್ರನ್ನ ಸ್ವಲ್ಪ ತಗ್ಗಿಸ್ಬೇಕು, ಅವರಿಗೆ ಪಾರ್ಟಿ ಫಂಡ್ ಹೋಗಬಾರ್ದು ಅಂತ ಕಾರಣಕ್ಕಾಗಿ IT ರೇಟ್ ಮುಖಾಂತರ ಅದು ನಮ್ಮ ದೇಶಕ್ಕೆ ರೆವೆನ್ಯೂ ಜನರೇಟನ್ನು ಮಾಡುತ್ತೆ. ಇದೊಂದು ಸಾಮಾನ್ಯ ಸಂಗತಿ. ಮತ್ತು DK ಶಿವಕುಮಾರ್ ಅವರನ್ನ ಯಾಕೆ ಜೈಲಿಗೆ ಕಳಿಸ್ತಂದ್ರೆ ರಾಷ್ಟ್ರಕ್ಕೆ ಒಬ್ಬ ಕಾಂಗ್ರೆಸ್ನ ದೊಡ್ಡದಂಥ ವ್ಯಕ್ತಿ ಬೆಳೀತಾರೆ ಮತ್ತು ನಮ್ಮ ಪಕ್ಷವನ್ನು ಹಿಮ್ಮೆಟ್ಟಿಸ್ತಾರೆ ಮತ್ತು ರಾಷ್ಟ್ರ ರಾಜಕಾರಣಕ್ಕೆ ಬರ್ಬೋದು ಅನ್ನುವಂಥ ಕಾರಣಕ್ಕಾಗಿ DK ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡುವ ಹಂತಕ್ಕೆ ಹೋಯ್ತೇ ಹೊರತು ITಯ ಮುಂದೆ ಅಂಥದ್ದು ಯಾವುದೂ ಇರಲ್ಲ. ಅವರು ಜಸ್ಟ್ ರೇಡ್ ಮಾಡ್ತಾರೆ ಮತ್ತು ರೆವೆನ್ಯೂನ ಜನರೇಟ್ ಮಾಡ್ತಾರೆ ಮತ್ತು ಅಂಥ ವ್ಯಕ್ತಿಗಳನ್ನ ಕುಗ್ಗಿಸುವಂಥ ಪ್ರಯತ್ನ ಕೂಡ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಿರುಕುಳ ಕೊಟ್ಟು ಅವರನ್ನು ಸಾಯಿಸುವ ಹಂತಕ್ಕೆ IT ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತ ಕೂಡ ಕೆಲವೊಬ್ಬರು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ನಡೆದಂಥ ರೇಡ್ನಲ್ಲಿ ಯಾಕೆ ಸುಸೈಡ್ ಮಾಡಿಕೊಂಡ್ರು, ಇದು ಯಕ್ಷ ಪ್ರಶ್ನೆ. ಜೊತೆಗೆ ಅವರು ಹೇಳಿದಂಥ ಮಾತಿನಲ್ಲಿ ಯೂಟ್ಯೂಬರ್ ಜೊತೆ ಮಾತನಾಡಿದಂಥ ಅವರು ಸ್ವಲ್ಪ ಫ್ಯಾಷನೇಟ್ ಆಗಿದ್ರು ಮತ್ತು ಅವರಿಗೆ ಸ್ವಲ್ಪ ಪ್ರಚಾರ ಕೂಡ ಬೇಕಿತ್ತು ಮತ್ತು ಸಹಾಯದ ಹೆಸರಿನಲ್ಲಿ ಕೂಡ ಪ್ರಚಾರ ಮಾಡ್ಕೊಳ್ತಿದ್ರು. ಕೆಲವೊಬ್ರು ಹೇಳ್ತಾರೆ ನೋಡಿ, ತುಂಬ ಜನ ಮಾತಾಡ್ತಾರೆ. ಅವರು ಕಲರ್ಸ್ ಕನ್ನಡದ ಬಿಗ್ ಬಾಸ್ ವಾಹಿನಿಯಲ್ಲಿ ಅವರು 50 ಲಕ್ಷವನ್ನು ಫ್ರೀ ಕೊಟ್ಟರು, ಹನುಮಂತ ಎನ್ನುವಂಥ ಬಿಗ್ ಬಾಸ್ ವಿನ್ನರಿಗೆ ಫ್ರೀ ಕೊಟ್ಟರು. ಅವ್ರು ಕೊಡಲಿಲ್ಲ ಅಂದರೂ ಕಲರ್ಸ್ ಕನ್ನಡದ್ರು ಕೊಡಲೇಬೇಕಿತ್ತು, ಯಾಕಂದರೆ ಅದು ಕಲರ್ಸ್ ಕನ್ನಡದ ಶೋ ಆಗಿರುತ್ತೆ. ಅವ್ರು ಕೊಟ್ಟಿಲ್ಲ ಅಂದರೂ ಕೂಡ ಯಾರು ಕಲರ್ಸ್ ಕನ್ನಡಕ್ಕೆ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥರಾದಂಥ ಸಿ ಜೆ ರಾಯ್ ಅವರು 50 ಲಕ್ಷ ಕೊಟ್ಟಿಲ್ಲ ಅಂದರೂ ಕೂಡ ಕಲರ್ಸ್ನವ್ರು ಕೊಡಬೇಕಿತ್ತು. ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ನನ್ನ ಸ್ನೇಹಿತ ಒಬ್ಬ 10 ಲಕ್ಷ ಇದೆ, ಬೇರೆ 10 ಲಕ್ಷ 50 ಲಕ್ಷ ಕೊಡ್ತಿ ಅಂತಾರೆ. ಅದು 50 ಲಕ್ಷಕ್ಕೆ ಮಾತ್ರ ಸೀಮಿತ ಇರಲ್ಲ. ಅವರ ಚಾನಲ್ನ ಜೊತೆ ಒಂದು ದೊಡ್ಡದಂಥ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರುತ್ತೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇವರ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇರುತ್ತೆ, ಅಂದರೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ. ಹಾಗಾಗಿ ಒಂದು ಚಾನ್ಸನ್ನು 10 ನಿಮಿಷದ ಕಾಲ ಅಥವಾ 2 ನಿಮಿಷ 3 ನಿಮಿಷಗಳ ಕಾಲ ಪ್ರೈಸ್ ಕೊಡುವಂಥ ಹೆಸರಿನಲ್ಲಿ ಅದು ಕಾನ್ಫಿಡೆಂಟ್ ಗ್ರೂಪ್ನವ್ರು ಕೊಟ್ಟರು ಎನ್ನುವಂಥ ಮಾತು ಬಂದಾಗ ಅಥವಾ ಪ್ರಚಾರ ಸಿಕ್ಕಿದಾಗ ಕಾನ್ಫಿಡೆಂಟ್ ಗ್ರೂಪ್ಗೆ ಲಾಭ ಆಗುತ್ತೆ. ಆದರೆ ಬಿಟ್ಟು ಸುಮ್ಮನೆ 50 ಲಕ್ಷ ಸಿ ಜೆ ರಾಯ್ ಅವರು ಕೊಟ್ಟಿಲ್ಲ, ಅದು ತಪ್ಪು ಮಾಹಿತಿ. ಸರ್ವಣ್ಣ ಅವರು ಈ ಸಲ ಕಲರ್ಸ್ ಕನ್ನಡದ ಅಲ್ಲಿ ರನ್ನರಪ್ಪ ಅಂತ ರಕ್ಷಿತ್ ಶೆಟ್ಟಿ ಅವ್ರಿಗೆ 20 ಲಕ್ಷ ಕೊಟ್ಟರಂದರೆ ಸರ್ವಣ್ಣವರ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಮಾರ್ಕೆಟಿಂಗ್ ಗ್ರೂಪ್ನವರು, ಮಾರ್ಕೆಟಿಂಗ್ ಕಂಪ್ನಿಯವರು ಅಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟಿಗೆ ತಕ್ಕಂತೆ, ನಿಮಗೆ ಪ್ರಚಾರ ತಕ್ಕಂತೆ ಅವ್ರಿಗೆ 20 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ನೀವು ಸ್ಟೇಜ್ ಮೇಲೆ ಬರಬಹುದು ಎನ್ನುವಂಥ ಮಾತನ್ನು ಹೇಳಿದಾಗ ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿಯಾಗಿ ಅದು 20 ಲಕ್ಷ ಕೊಟ್ಟಿರ್ತಾರೆ ಹೊರತು, ಹಾಗಾದರೆ ಬೇರೆ ಎಲ್ಲರೂ ಕೂಡ ತಾನು 10 ಲಕ್ಷ ಕೊಡ್ತೀನಿ ನನ್ನ ಟಿವಿಯಲ್ಲಿ ತೋರಿಸಿ ಎನ್ನುವಂಥ ಮಾತನ್ನು ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ವೇದಿಕೆಯ ಫೈನಲ್ ಎಪಿಸೋಡ್ ನೋಡ್ಲಿಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ ಮತ್ತು ಅದು ಕೋಟ್ಯಾಂತರ ಜನರಿಗೆ ರೀಚ್ ಆಗ್ತಾರೆ. ಆ ಮುಖಾಂತರ ಆ ಕಂಪನಿಯವರಿಗೆ ಒಳ್ಳೆಯದಾಗುತ್ತೆ. ತುಂಬ ಜನ ಹೇಳೋದೇನು ಇಲ್ಲ, ಸಿ ಜೆ ರಾಯ್ ಅವರು ಒಳ್ಳೆಯವರಾಗಿದ್ದರು ಮತ್ತು ಅದು ಬಿಗ್ ಬಾಸ್ ಹನುಮಂತರಿಗೆ 50 ಲಕ್ಷ ಕೊಟ್ಟರು ಅಂತ. ಅದು ಅಲ್ವೇ ಅಲ್ಲ. ಬಿಗ್ ಬಾಸ್ನ ಕಾರ್ಯಕ್ರಮದ ಉದ್ದೇಶ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದವರಿಗೆ 50 ಲಕ್ಷ ಕೊಡಬೇಕು. ಯಾರು ಕೊಡ್ತಾರೆ? ಅದು ಕಲರ್ಸ್ನವ್ರು ಕೊಡಬೇಕಾಗತ್ತೆ. ಆದರೆ ಆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮುಖಾಂತರ, ಮಾರ್ಕೆಟಿಂಗ್ನ ಒಂದು ಪ್ಲ್ಯಾನ್ ಮುಖಾಂತರ ಅವರು ಕೊಟ್ಟರೆ ಅದು ಆ ಕಂಪ್ನಿಗೆ ಒಳ್ಳೆಯದಾಗುತ್ತೆ ಮತ್ತು ಆ ಮುಖಾಂತರ 50 ಲಕ್ಷಕ್ಕಿಂತ ಜಾಸ್ತಿ ಅವರು ಕಲರ್ಸ್ ಕನ್ನಡದವರು ಲಾಭವನ್ನು ಪಡ್ಕೊಳ್ತಾರೆ ಮತ್ತು ಅದರಿಂದ ಸಿ ಜೆ ರಾಯ್ ಮತ್ತು ಬೇರೆ ಕಂಪ್ನಿ ಕೂಡ ಲಾಭ ಆಗುತ್ತೆ. ಇದು ಸಿಂಪಲ್. ಇದರ ಮುಂದೆ ಹಿಂದೆ ದೊಡ್ಡ ಅಂತ ಲೆಕ್ಕಾಚಾರ ಕೂಡ ಇದೆ. ಇದೊಂದು. ಎರಡನೇದಾಗಿ ಯಾಕೆ ಸಿ ಜೆ ರಾಯ್ ಅವರು ಸುಸೈಡ್ ಮಾಡಿಕೊಂಡ್ರು ರೈಟ್ ಟೈಮಲ್ಲಿ ಅನ್ನೋದನ್ನು ನೋಡ್ತಾ ಹೋದರೆ, ಚಕ್ರವರ್ತಿ ಚಂದ್ರಚೂಡ್ ಅವರು ಪತ್ರಕರ್ತರು ಮತ್ತು ಅನೇಕ ದೊಡ್ಡ ವ್ಯಕ್ತಿಗಳಿಗೆ ಜೊತೆಗೆ ನಂಟನ್ನು ಇಟ್ಕೊಂಡ್ರು ಹೇಳ್ತಾರೆ. ಇಲ್ಲ, ಒಂದು ಸುಮಾರು 2015 ಟೈಮಲ್ಲಿ ನನಗೂ ಕೂಡ ಕಾಲ್ ಮಾಡಿ ಸ್ವಲ್ಪ ಮಾತನಾಡಿದರು ಮತ್ತು ಕೆಲವೊಂದು ವೈಯಕ್ತಿಕ ವಿಚಾರವನ್ನು ಹಂಚಿಕೊಂಡಿದ್ರು. ಆಗಷ್ಟೇ ಅವರು ಬಿಸ್ನೆಸ್ಸನ್ನು ಬೇರೆ ಮುಖ ಮಾಡಿದ್ದು. ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮ, ದೊಡ್ಡ ಮನೆ ಕಟ್ಟಿಸಿ ಕೊಡುವುದು, ಎಜುಕೇಷನ್ಗೆ ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡೋದು, ಎಲ್ಲರ ಜೊತೆಗೆ ಅವರಿಗೆ ಸಿನಿಮಾದ ಕಡೆ ಕೂಡ ಸ್ವಲ್ಪ ಮನಸ್ಸಾಗಿತ್ತು. ಹಾಗಾಗಿ 11 ಸಿನಿಮಾಗಳನ್ನು ಪ್ರಾಜೆಕ್ಟ್ಗಳನ್ನು ಸ್ಟಾರ್ಟ್ ಮಾಡಿದ್ರು, ಮಲಯಾಳ ಮತ್ತು ಕನ್ನಡ ಸೇರಿದಂತೆ. ಜೊತೆಗೆ ಅಲ್ಲಿ ಅವರಿಗೆ ಮಿಡ್ ನೈಟ್ ಫೋಟೋ ಶೂಟ್ ಅನ್ನುವಂಥ ಹೆಸರಿನಲ್ಲಿ ನಟಿಯರನ್ನ ಕರೆಸ್ಕೊಂಡು ಒಂದು ಪಾರ್ಟಿ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಇತ್ತು ಮತ್ತು ಕೂಡ ಮಾಡಿದ್ರು. ಅಂದರೆ ಅವ್ರು ಹೇಳ್ತಾ ಅದು ಪಕ್ಕಾ ಬೇರೆ ಕೆಲಸ, ಅಂದರೆ ಅವ್ರ ಜೊತೆ ಒಡನಾಟ ಇಟ್ಕೊಂಡು ರಾತ್ರಿ ಆ ಕೆಲಸ ಮಾಡೋದು ಅಂತಾರೆ. ಅದು ನಿಮ್ಗೆ ಅರ್ಥ ಆಗಿರುತ್ತೆ. ಹಾಗಾಗಿ ಅಲ್ಲಿ ಆದಂಥ ಒಂದು ಘಟನೆ, ಅಲ್ಲಿ ಆದಂಥ ಒಂದು ವ್ಯವಹಾರ, ಮೈಕೈ ವ್ಯವಹಾರ ಇರುತ್ತಲ್ಲ, ಅದರಿಂದ ಕೆಲ ನಟಿಯರು ಅವರನ್ನು ಹನಿ ಟ್ರ್ಯಾಪ್ ಮಾಡುವಂಥ ವಿಚಾರಕ್ಕೆ ಬಂದಿದ್ದರು ಎನ್ನುವಂಥ ಮಾತನ್ನು
ಸ್ವತಃ ಸಿ.ಜೆ. ರಾಯ್ ಇವರು ಚಂದ್ರಚೂಡ್ ಚಕ್ರವರ್ತಿ ಅವರ ಜೊತೆ ಮಾತನಾಡಿದ್ರು. ಹಾಗೂ ಕೂಡ ಚಕ್ರವರ್ತಿ ಹೇಳ್ತಾರಂತೆ, ಇಲ್ಲ ನಿಮ್ಗೇನಾದ್ರು ಅವರಿಗೆ ಅಶ್ಯೂರೆನ್ಸ್ ಮಾಡಿದ್ರೆ, ಹಣ ಕೊಡ್ತೀವಿ ಅಂತ ಮಾಡಿದ್ರೆ ಇದನ್ನು ಕೊಟ್ಬಿಡಿ, ಇಲ್ಲ ಅಂದ್ರೆ ಅದನ್ನು ನಿಮ್ಮ ಪ್ಲಾನ್ ಪ್ರಕಾರ ಮುಗಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳುದು. ಅದಂತೆ ಎಲ್ಲವೂ ಸರಿಯಾಯಿತು. ಯಾಕಂದರೆ ಸಿ.ಜೆ. ರಾಯ್ ಅವರು ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಅವರಿಗೆ 1 ಲಕ್ಷ 10 ಲಕ್ಷ 20 ಲಕ್ಷ 2 ಕೋಟಿ ಕೊಡೋದು ದೊಡ್ಡದಾಗಿಲ್ಲ. ಅದನ್ನು ಕೊಟ್ಕೊಂಡು ಕ್ಲಿಯರ್ ಮಾಡಿಕೊಂಡ್ರು. ಆದರೆ ಎಲ್ಲೋ ಒಂದು ಕಡೆ ಅದು ಹನಿ ಟ್ರ್ಯಾಪ್ಗೆ ಒಳಗಾಗಿತ್ತು ಮತ್ತು ಅವರು ದೈಹಿಕವಾಗಿ ಅವರನ್ನು ಬಳಸ್ಕೊಂಡ ಕಾರಣಕ್ಕಾಗಿ ಅವರು ಕೂಡ ಕೆಲವೊಂದು ವಿಚಾರವಾಗಿ ಅವರು ಸೋತಿದ್ರು ಮತ್ತು ಆ ಹಂತದಲ್ಲಿ ಅವರು ಸಾವಿನ ಹತ್ತಿರಕ್ಕೆ ಹೋಗಿ ಬಂದಿದ್ರು. ಯಾಕಂದರೆ ನಿಮಗೆ ಕಳ್ಳತನ, ದರೋಡೆ, ಬೇರೆ ಬೇರೆ ಕೇಸಲ್ಲಿ ಅಟ್ಲೀಸ್ಟು ಮುಖಾರು ತೋರಿಸ್ಬೋದಾಗತ್ತೆ. ಆದರೆ ಹನಿ ಟ್ರ್ಯಾಪ್ ಅಂತ ಬಂದಾಗ ಕೆಲವೊಂದು ವಿಡಿಯೋಗಳು ಇದ್ದಾಗ ಅದು ಬೇರೆ ವಿಧಾನವೇ ಜನರ ಮುಂದೆ ಅಥವಾ ಹೆಂಡತಿ ಮಕ್ಕಳ ಮುಂದೆ ಮುಖ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಮುಜುಗರ ಸಂಗತಿ ಆಗುತ್ತೆ. ಹಾಗಾಗಿ ಅವರು ಕೂಡ ಆ ಹಂತದಲ್ಲಿ ಅವರು ಸಾವಿನ ಕಡೆ ಮುಖ ಮಾಡಿದ್ರು, ಅಥವಾ ಬಿಸ್ನೆಸ್ಸೇ ಲಾಸ್ ಆದಾಗ ಸಾವಿನ ಕಡೆ ಮುಖ ಮಾಡಿದ್ರ. ನೋಡಿ, ಒಬ್ಬ ಮನುಷ್ಯ ತನ್ನ ವೈಯಕ್ತಿಕ ಕಾರಣವನ್ನು ಬಿಟ್ಟು ಅಥವಾ ಈ ಮರ್ಯಾದೆ ಕಾರಣವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಸಾವಿನ ಕಡೆ ಮುಖ ಮಾಡಲ್ಲ. ಹಾಗಾಗಿ ಬಿಸ್ನೆಸ್ ಲಾಸ್ ಆಗುತ್ತೆ, ಮಾರ್ಬೋದು, ಹಾಗೆ ಮಾಡ್ಬೋದು. ಕೆಲವೊಬ್ಬ ಸಂಕುಚಿತ ಒಬ್ಬ ವ್ಯಕ್ತಿ ಅಥವಾ ಯಾರಿಗೂ ಮೋಸ ಮಾಡಿದಂಥ ವ್ಯಕ್ತಿ ಆದಂಥ ಸಿದ್ಧಾರ್ಥ ಅಂಥ ವ್ಯಕ್ತಿಗಳು ಯಾವುದೇ ಪ್ರಕರಣಕ್ಕೂ ಸಿಲುಕದೆ, ಇಲ್ಲ ಸಾಲ ಆಯಿತು, ನಮ್ಮ ಕಂಪನಿ ಲಾಸ್ ಆಯಿತು ಅನ್ನೋಂಥ ಕಾರಣಕ್ಕಾಗಿ ಮುಜುಗರಕ್ಕಾಗಿ ಸಾವನ್ನಪ್ಪೋದೇ ಹೊರತು ಸಿದ್ಧಾರ್ಥ ರಾಯ್ ಅಂತ ಒಬ್ಬ ಕಲರ್ಫುಲ್ ವ್ಯಕ್ತಿ ಅಥವಾ ಶ್ರೀಮಂತ ವ್ಯಕ್ತಿ ಅಥವಾ ಒಂದು ಶ್ರೀಮಂತಿಕೆಯನ್ನೇ ನಂಬ್ಕೊಂಡು ಹುಟ್ಟಿದಂಥ ವ್ಯಕ್ತಿಗೆ ಆ ಒಂದು ಕಂಪ್ನಿ ಲಾಸ್ ಆಯಿತು, IT ರೈಡ್ ಆಯಿತು, ಮುಖಭಂಗ ಆಯಿತು ಅನ್ನೋಂಥ ಕಾರಣಕ್ಕಾಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯಕ್ತಿ ಅಲ್ಲ. ಅಲ್ಲೇನೋ ಚಿಕ್ಕ ಪುಟ್ಟ ಘಟನೆಯಾಗಿದೆ ಮತ್ತು ಅವ್ರಿಗೂ ತುಂಬ ಸಲ ಅದರ ಹತ್ತಿರ ಹೋಗಿ ಬಂದಿದ್ದಾರೆ ಅನ್ನೋಂಥ ವಿಚಾರ ಬಂದಾಗ ನಿನ್ನೆ ಕೂಡ ಆಗಿರ್ಬೋದು, ಇಲ್ಲ ಕೆಲವೊಂದು ಸಿಡಿನೋ ಕೆಲವೊಂದು ವಿಚಾರವು ಕೆಲವೊಂದು ಡಾಕ್ಯುಮೆಂಟ್ಸನ್ನು IT ಅಧಿಕಾರಿಗಳು ನೋಡಲೇಬೇಕೆನ್ನುವಂಥ ಕಾರಣಕ್ಕಾಗಿ ಅದನ್ನು ಪದೇ ಪದೇ ಹೇಳಿದಾಗ ಅದರಿಂದ ಬೇಸತ್ತು ಅಥವಾ ಯಾವುದೋ ಒಂದು ಸಿಟ್ಟನ್ನು ಏನೋ ಅಂದರೆ ನಿಮಗೆ ಸಿ.ಜೆ. ರಾಯ್ ಇಸ್ ನಾಟ್ ಇನ್ ಮಗು ಅಲ್ಲ, ಅವರಿಗೂ ಕೂಡ ವಯಸ್ಸಾಗ್ತಾ ಬಂತು, 60-65 ವರ್ಷ ಆಗ್ತಾ ಬಂದಿದೆ. BP, ಶುಗರು, ಟೆನ್ಷನ್ ಎಲ್ಲ ಇರುತ್ತೆ. ಸಿಟ್ಟಲ್ಲಿ ಹೆದರ್ಸ್ಲಿಕ್ಕೆ ಹೋಗಿ ಏನೋ ಮಾಡ್ಕೊಂಡಿರ್ಬೋದಾ? ಯಾಕಂದರೆ ಅವರು ತಲೆಗೆ ಗುಂಡು ಹೊಡ್ಕೊಂಡಿಲ್ಲ, ಎದೆಗೆ ಗುಂಡು ಹೊಡ್ಕೊಂಡಿದ್ರು. ಅದು ಹಾಗಾಗಿ ತಾನು ಬದುಕ್ಬೋದು ಎನ್ನುವಂಥ ಕಾರಣಕ್ಕಾಗಿ ಏನಾದ್ರು ಒಂದು ಹೆದರಿಸುವ ಸಲುವಾಗಿ ಅಥವಾ IT ರೈಡನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕಿರುವಂಥ ಕಾರಣಕ್ಕಾಗಿ ಹೆದರಿಸ್ಲಿಕ್ಕೆ ಹೋಗಿ ಅದು ಪ್ರಾಣಕ್ಕೆ ಕುತ್ತಾಯ್ತಾ, ಎಲ್ಲವೂ ಕೂಡ ಗೊಂದಲದ ವಿಚಾರವಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಸಿ.ಜೆ. ರಾಯ್ ಇವರು ಏನೋ ಮಾಡ್ಲಿಕ್ಕೆ ಹೋಗಿ ತನ್ನ ಶ್ರೀಮಂತಿಕೆಯ ಅಬ್ಬರದಲ್ಲಿ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡಿಕೊಂಡ್ರು ಎನ್ನುವುದು ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಮತ್ತು ಅನೇಕರು ಆ ನಟಿ ಈ ನಟಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ರು. ಆದರೆ ನಿನ್ನೆ ಆ ನಟಿ ಈ ನಟಿ ಎಲ್ಲೂ ಬಂದಿರಲಿಲ್ಲ, ಅಥವಾ ಆ ನಟಿ ಈ ನಟಿ ವಿಷಯ ಏನಾದರೂ IT ಅವರಿಗೆ ಗೊತ್ತಾಗಿತ್ತಾ, ಕೇರಳದ IT ಅವರಿಗೆ ಗೊತ್ತಾಗಿ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡುವಂಥ ವಿಚಾರಕ್ಕೆ ಬಂದರೆ ಅವ್ರಿಗೆ ಎಷ್ಟು ಕೊಟ್ರಿ, ಆ ನಟಿಗೆ ಎಷ್ಟು ಕೊಟ್ರಿ, ಈ ನಟಿಗೆ ಎಷ್ಟು ಕೊಟ್ರಿ, ಏನಾದ್ರು ಡಾಕ್ಯುಮೆಂಟ್ಸ್ ಕೊಡಿ ಅನ್ನೋಂಥ ಕಾರಣಕ್ಕಾಗಿ ಅದನ್ನು ಏನಾದರೂ ಹೆಕ್ಕಿ ತೆಗೆಯುವ ಕೆಲಸ ಮಾಡಿದ್ರ ಎಲ್ಲವೂ ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಈ ಸಾವಿನ ಹಿಂದೆ ಒಂದು ರೋಚಕ ಕತೆ ಇರೋದರಲ್ಲಿ ಅಥವಾ ಸಿನಿಮ್ಯಾಟಿಕ್ ಸ್ಟೈಲ್ ಆದಂಥ ಒಂದು ಕತೆ ಇರೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಸುಖ ಸುಮ್ಮನೆ ಕಂಪ್ನಿ ಲಾಸ್ ಆಯಿತು ಅನ್ನುವಂಥ ಕಾರಣಕ್ಕಾಗಿ ಸಿದ್ಧಾರ್ಥ ಹೇಗೆ ಪ್ರಾಣ ಬಿಟ್ಟರಲ್ಲ, ಅಂಥ ವ್ಯಕ್ತಿ ಸಿ.ಜೆ. ರಾಯ್ ಅಂತೂ ಅಲ್ವೇ ಅಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.